ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆ ಸೂರ್ಯ ಪ್ರಾರ್ಥನೆ, ಸಂತಾನ ಅಪೇಕ್ಷೆ ಇರೋ ದಂಪತಿಗಳು ಸೂರ್ಯ ಪ್ರಾರ್ಥನೆಯನ್ನ ಮಾಡಿದ್ರೆ ಸಂತಾನ ಭಾಗ್ಯ ಕರುಣಿಸ್ತಾನೆ ಆ ಸೂರ್ಯ ದೇವ ಅನ್ನೋದನ್ನ ತಿಳಿಸ್ಕೊಟ್ರಿ. ಅದು ಯಾವ ರೀತಿ ಆ ಪೂಜಾ ಕೈಂಕರ್ಯಗಳಿರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಈಗ ಮೊದಲಿಗೆ ಶ್ರುತಿ ಅಂತ ಮೈಸೂರಿನಿಂದ, ಇವರ ಜನ್ಮ ದಿನಾಂಕ 16ನೇ ತಾರೀಕು 2ನೇ ತಿಂಗಳು 2001 ಸಂಜೆ 5:45. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಶ್ರುತಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವ. ಜಾತಕವನ್ನು ಗಮನಿಸೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ವಿವಾಹ ಸ್ಥಾನ ಸಪ್ತಮ ಸ್ಥಾನ. ಹೀಗಾಗಿ ಸಪ್ತಮದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಾಭದಲ್ಲಿದ್ದಾನೆ. ಒಳ್ಳೆಯದಲ್ವ? ಸಪ್ತಮಾದಿ ಯಾವ ಭಾವ ನಿರೀಕ್ಷೆ ಮಾಡ್ತೀವೋ ಆ ಅಧಿಪತಿ ಲಾಭದಲ್ಲಿದ್ದರೆ ಅದು ಶತಸಿದ್ಧವಾಗಿ ಅನುಕೂಲ ಆಗುತ್ತೆ ಅಂತ. ಆದರೆ ವ್ಯಯಾಧಿಪತಿಯಾಗಿರ್ತಕ್ಕಂಥ ಬುಧ ಸಪ್ತಮದಲ್ಲಿದ್ದಾನೆ. ಇದು ಒಂದು ದೋಷ. ಹೀಗಾಗಿ ಬುಧ ಆ ಗ್ರಹ ಶಾಂತಿ ಒಂದು ಬೇಕು. ಪ್ರಸ್ತುತ ಈಗ ನಿಮಗೆ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ನೋಡಿ, ಬುಧ ಗ್ರಹ ಶಾಂತಿ ಮಾಡಿಸಿ ಆಗಸ್ಟ್ ಒಳಗೆ ನಿಮಗೆ ಅಪೇಕ್ಷೆ, ತೀವ್ರತೆ ಮತ್ತು ಪ್ರಯತ್ನ ಇದ್ದರೆ ಆಗೇ ಬಿಡುತ್ತೆ. ಹೀಗಾಗಿ ಈಗ ಕಾಲ ಚೆನ್ನಾಗಿದೆ. ಬುಧ ಗ್ರಹ ಶಾಂತಿ ಒಂದು ಬೇಕು, ಅದೊಂದು ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪೂರ್ಣಿಮಾ ಅಂತ ಚನ್ನಪಟ್ಟಣದಿಂದ, ಇವರ ಜನ್ಮ ದಿನಾಂಕ 23ನೇ ತಾರೀಕು 11ನೇ ತಿಂಗಳು 2000 ರಾತ್ರಿ 10:30. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಪೂರ್ಣಿಮಾ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹ ಎರಡು ಪ್ರಶ್ನೆ. ನೋಡೋಣ, ಜಾತಕ ನೋಡೋಣ. ನೋಡಿ, ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕೂಡ ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಕುಜ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ. ತೃತೀಯ ಲಾಭಾಕ್ಷಗತೈಹಿ ಪಾಪಕೈಹಿ ಅಂತ ಈಗಷ್ಟೇ ಹೇಳಿದೆ. ಮೂರನೇ ಮನೆಯಲ್ಲಿ ಒಂದು ಗ್ರಹ, ಒಂದು ಪಾಪಗ್ರಹ ಇದ್ದರೆ ಒಳ್ಳೆಯದು ಅಂತ. ಆದರೆ ಇದು ಶತ್ರು ಕ್ಷೇತ್ರ. ಹೀಗಾಗಿ ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳುತ್ತೆ. ಈ ಗ್ರಹಗಳು ಚದುರು ಹೋಗಿಬಿಟ್ಟಿದ್ರೆ ಅವರ ಬಲ ಕಂಡುಕೊಳ್ಳೋಷ್ಟೊತ್ತಿಗೆ, ಅವ್ರನ್ನೆಲ್ಲ ಶೋಧಿಸೋಷ್ಟೊತ್ತಿಗೆ ನಾವು ಈ ಟೀ ಸೋಸುವಾಗ ಕೊನೆಗೆ ಉಳಿಯುತ್ತಲ್ಲ ಚರಟ, ಅದು ಹೇಗೆ ಇರ್ತದಪ್ಪ ಅಂದರೆ ಎಲ್ಲ ಸೋರಿ ಹೋಗಿ ಕೊನೆಗೆ ಉಳಿಯೋದೇ ಸ್ವಲ್ಪ ಕಾಲ, ಸ್ವಲ್ಪ ಫಲ, ಹಾಗಾಗ್ಬಿಡುತ್ತೆ. ನೋಡಿ, ಇಲ್ಲಿ ಕರ್ಮಾಧಿಪತಿಗೆ ಸ್ವಲ್ಪ ಬಲಹೀನತೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಅದರಿಂದ ಉದ್ಯೋಗದಲ್ಲಿ ಬಲ ಬರುತ್ತೆ ಮೊದಲಿಗೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತೊಡಕಿಲ್ಲ. ವಿವಾಹದ ಅಧಿಪತಿ ಲಾಭದಲ್ಲಿದ್ದಾನೆ. ಇದು ಬಹಳ ಒಳ್ಳೆಯ ಲಕ್ಷಣ. ನಿಮಗೆ ನೋಡಿ, ಈಗ ನಿಮಗೆ 2025 ಮೇವರೆಗೆ ಅವಕಾಶ ಇದೆ ವಿವಾಹಕ್ಕೆ. ಪ್ರಯತ್ನ ಪಟ್ಟರೆ ವಿವಾಹ ಆಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಂತೋಷ್ ಅಂತ ವಿಜಯನಗರದಿಂದ, ಇವರ ಜನ್ಮ ದಿನಾಂಕ 1ನೇ ತಾರೀಕು 3ನೇ ತಿಂಗಳು 1998 ಸಂಜೆ 6:40 ಸಮಯ. ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂತೋಷ್ ಅವರ ಪ್ರಶ್ನೆ ಕೂಡ ವಿವಾಹ, ವೃತ್ತಿ ಎರಡೂ ಆಗಿದೆ. ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ. 6ನೇ ಮನೆ ಅದು ಒಂದು ದುಸ್ಥಾನ ಅಂತ. ಈ ಷಷ್ಠ, ಅಷ್ಟಮ, ವ್ಯಯ ಇವುಗಳು ದುಸ್ಥಾನ. ಇಲ್ಲಿದ್ದರೆ ಗ್ರಹಗಳಿಗೆ ಬಲ ಕಡಿಮೆ ಆಗಿಬಿಡುತ್ತೆ. ಹೀಗಾಗಿ ನೀವು ಅಮ್ಮನವ್ರ ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 16 ಬಾರಿ ಹೇಳ್ಕೊಳ್ಳಿ. ಇದು ತುಂಬ ಸಹಾಯವಾಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ. ವೃತ್ತಿಗೆ ಅದು ಬೇಕು, ಯಾಕಂದರೆ ಬಲ, ಆಮೇಲೆ ವಿವಾಹ ಇತ್ಯಾದಿ. ಯಾಕೆಂದರೆ ಕೆಲಸ ಬಲವಾಗಬೇಕಲ್ವ. ಹಣ ಸಂಪಾದನೆ ಆಗದೇ ಇದ್ದರೆ ಜೀವನ ಹೇಗೆ ಸಾಗೋದು? ಹೀಗಾಗಿ ಮೊದಲು ಕೆಲಸ, ಹಣ, ಆಮೇಲೆ ವಿವಾಹ. ನೋಡಿ, ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ವಿವಾಹಕ್ಕೆ ಕಾಲ ಇದೆ. ಆದರೆ ವಿವಾಹದ ಪೂರ್ವದಲ್ಲಿ, ಅಂದರೆ ವಿವಾಹ ಆಗೋ ಮುನ್ನ ಗುರು, ರವಿ, ಕೇತು, ಬುಧ ಈ 4 ಗ್ರಹಗಳ ಶಾಂತಿ ಖಂಡಿತ ಬೇಕು. ಗ್ರಹ ಶಾಂತಿಯನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿಮ್ಮ ಮನೆಯಲ್ಲೇ ಮಾಡಬಹುದು. ಮಾಡಿ ಆನಂತರ ಪ್ರಯತ್ನ ಮಾಡಿ. ತಪ್ಪದೇ ಈ ದುರ್ಗಾ ಸಪ್ತಶತಿಯ ವೃತ್ತಿರೂಪೇಣ ಸಂಸ್ಥಿತ ಹೇಳ್ಕೊಳ್ಳಿ. ಒಂದು ಕೆಲಸ ಮತ್ತೊಂದು ವಿವಾಹ, ಎರಡಕ್ಕೂ ತೊಡಕಿದೆ, ಎರಡಕ್ಕೂ ಪರಿಹಾರ ಹೇಳಿದ್ದೀನಿ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಇನ್ನು 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.